ಏಳುಮಲೆ. ರಾಣಾ ಅವರು ತಮ್ಮ ಮೊದಲ ಸಿನಿಮಾ ಏಕಲವ್ಯ ಮೂವಿ ಮೂಲಕ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ರು. ಬಹಳ ದಿನಗಳ ನಂತರ ಈಗ ಏಳುಮಲೆ ಮೂವಿ ಮೂಲಕ ಕಂಬ್ಯಾಕ್ ಮಾಡ್ತಿದ್ದಾರೆ. ರೀಸೆಂಟ್ ಟೈಮಲ್ಲಿ ಇಂಥ ಕತೆ ಇರುವಂತ ಮೂವಿಗಳು ಬರುವುದು ತುಂಬಾನೇ ಕಷ್ಟ ಆಗಿದೆ. ಬಟ್ ಈ ಮೂವಿ ಅದನ್ನ ರೀಚ್ ಮಾಡಿ ಕಲೆಕ್ಷನ್ ವಿಚಾರದಲ್ಲಿ ಸದ್ದು ಮಾಡುತ್ತಾ ಇಲ್ವಾ ಅನ್ನೋದನ್ನ ನೋಡ್ಬೇಕಾಗಿದೆ. ಹಾಗಿದ್ರೆ ಬನ್ನಿ, ಸಿನಿಮಾ ಚೆನ್ನಾಗಿದೆಯಾ ಇಲ್ವಾ, ಕತೆ ನಮಗೆ ಕನೆಕ್ಟ್ ಆಗುತ್ತಾ, ಇದರ ದೊಡ್ಡ ಪ್ಲಸ್ ಪಾಯಿಂಟ್ಗಳು ಏನು, ಜೊತೆಗೆ ಇದು ಟ್ರೂ ಸ್ಟೋರಿನಾ ಅನ್ನೋದನ್ನ ರಿವ್ಯೂ ಅಲ್ಲಿ ನೋಡ್ಕೊಂಡ್ ಬರೋಣ. ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಲೈಕ್ ಕೊಟ್ರೆ ವಿಡಿಯೋಗೊಂದು ರೀಚ್ ಸಿಗುತ್ತೆ. ಅದು ರೀಚ್ ಸಿಕ್ಕರೆ ನಮ್ಮ ಚಾನಲ್ 2000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ನ ಮಾಡ್ಕೊಳ್ಳುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಜಿಮ್ನಾಸ್ಟಿಕ್. ಏಳುಮಲೆ ಇದು ಪುನೀತ್ ರಂಗಸ್ವಾಮಿ ಅವರು ಡೆಬ್ಯೂ ಡೈರೆಕ್ಷನ್ ಅಲ್ಲಿ ಮಾಡಿರುವಂತ ಮೂವಿ. ಲವ್ ಥ್ರಿಲ್ಲರ್ ಕ್ಯಾಟಗರಿಯಲ್ಲಿ ಸೇರುವಂತ ಈ ಮೂವಿಗೆ ತರುಣ್ ಸುಧೀರ್ ಅವರು ಪ್ರೊಡ್ಯೂಸ್ ಮಾಡಿ ಹಾಗೆ ಕ್ರಿಯೇಟಿವ್ ವರ್ಕರ್ ಆಗಿ ತಮ್ಮ ಸ್ಮಾಲ್ ಹ್ಯಾಂಡ್ ನ ಬೀಸಿದ್ದಾರೆ. ರಾಣಾ ಅವರು ಹರೀಶ್ ಆಗಿ ಹಾಗೆ ಪ್ರಿಯಾಂಕಾ ಆಚಾರ್ ಅವರು ರೇವತಿಯಾಗಿ ಲೀಡ್ ಆಗಿ ಕಾಣಿಸಿಕೊಂಡಿದ್ದಾರೆ. ಇನ್ನ ಕತೆ ವಿಚಾರಕ್ಕೆ ಬಂದ್ರೆ, ಮೈಸೂರಿನಲ್ಲಿ ಟ್ಯಾಕ್ಸಿ ಓಡಿಸಿದ್ದ ಹರೀಶ ಹಾಗೆ ಅದೇ ಊರಿನ ಕಾಲೇಜಿನಲ್ಲಿ ಓದ್ತಿರುವಂತ ರೇವತಿಗೆ ಲವ್ ಆಗ್ಬಿಡುತ್ತೆ. ಆ ಲವ್ ಅನ್ನ ಉಳಿಸ್ಕೊಳಕೋಸ್ಕರ ಅವರಿಬ್ಬರು ಮಾದೇಶ್ವರಂ ಬೆಟ್ಟಕ್ಕೆ ಹೋಗ್ತಾರೆ. ಕೊನೆಗೂ ಅವರಿಬ್ರು ತಮ್ಮ ಪ್ರೀತಿನ ಉಳಿಸ್ಕೊಳ್ತಾರ. ಹಾಗೆ ಆ ಹುಡುಗಿ ಮನೆಯವರು ಇವಳನ್ನ ಹುಡುಕ್ತಾರ. ಹಾಗೆ ಅದೇ ಊರಿನ ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆಯುವಂತ ಘಟನೆಗಳು ಯಾವುವು, ಆ ಘಟನೆಗಳು ಇವರಿಗೆ ಹೇಗೆ ಕನೆಕ್ಟ್ ಆಗ್ತವೆ ಅನ್ನೋದನ್ನ ಮೂವಿ ನೋಡೇ ತಿಳ್ಕೊಬೇಕಾಗುತ್ತೆ. ಇನ್ನ ಈ ಸ್ಟೋರಿ ಲೈನ್ ಕನೆಕ್ಟ್ ಆಗಿರೋದು 2004ರಲ್ಲಿ ನಡೆದಂತ ಟ್ರೂ ಇನ್ಸಿಡೆಂಟ್ ಮೇಲೆ. ಇನ್ಸಿಡೆಂಟ್ ನ ಹೊಂದಿಸಿ ಹೋಲಿಕೆ ಮಾಡಿ ಬರ್ದಿರುವಂತದ್ದು ತುಂಬಾನೇ ಇಷ್ಟ ಆಗುತ್ತೆ. ಇಲ್ಲಿ ಮೂವಿನ ನೋಡ್ತಿರ್ಬೇಕಾಗಿದ್ರೆ ತುಂಬಾನೇ ಇಷ್ಟ ಆಗೋದು ರಿಟರ್ನ್. ಡೈರೆಕ್ಟರ್ ಬರವಣಿಗೆ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಯಾವುದೇ ಒಂದು ಸೀನ್ ಅಲ್ಲಿ ಮುಂದೆ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿನ ಹುಟ್ಟಾಕುತ್ತೆ. ಈ ತರದ ಒಂದು ಕಾನ್ಸೆಪ್ಟ್ ಯೂನಿಕ್ ಆಗಿದೆ, ಮತ್ತೆ ಹಿಂದೆ ಯಾವುದು ಬಂದಿರಲಿಲ್ಲ ಅಂತ ಅನ್ಕೊಂತೀನಿ. ಇದು ವರ್ಕ್ ಆಗಿದೆ ಇಲ್ಲಿ. ಮತ್ತೆ ಡೈರೆಕ್ಟರ್ ಬರೆದಿರುವಂತಹ ಬರವಣಿಗೆ ಪ್ರತಿ ಕ್ಯಾರೆಕ್ಟರ್ಗೂ ತುಂಬಾನೇ ಇಂಪಾರ್ಟೆಂಟ್ ಅನ್ನ ತೋರಿಸುತ್ತೆ. ಸುಮ್ನೆ ಬೇಕಾಬಿಟ್ಟಿ ಬಂದು ಹೋಗುವಂತದ್ದಲ್ಲ. ಕ್ಯಾರೆಕ್ಟರ್ ನ ಸ್ಟ್ರಾಂಗ್ ಆಗಿ ಬರ್ದಿದ್ದಾರೆ, ಹಾಗೆ ತೋರಿಸಿದ್ದಾರೆ ಅಂತಾನೆ ಹೇಳ್ತೀನಿ. ಕ್ಯಾರೆಕ್ಟರ್ ನ ಬರ್ದಿರುವಂತ ರೀತಿಗೆ ಆಕ್ಟರ್ ಸಹ ಅದೇ ರೀತಿ ಜೀವ ತುಂಬಿದ್ದಾರೆ ಅಂತಾನೆ ಹೇಳ್ತೀನಿ. ಹರೀಶ್ ಆಗಿ ರಾಣಾ ಅವರು ತುಂಬಾನೇ ಇಂಪ್ರೆಸಿವ್ ಆಗಿ ಕಾಣ್ತಾರೆ. ಬರ್ತಾ ಬರ್ತಾ ಅವರ ಆಕ್ಟಿಂಗ್ ಟೂ ಗುಡ್ ಆಗ್ತಾ ಇದೆ ಅಂತಾನೆ ಹೇಳ್ತೀನಿ. ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತೆ ಆಕ್ಷನ್ ಸೀಕ್ವೆನ್ಸ್ ಗಳಲ್ಲಿ ಮಚ್ ಬೆಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮತ್ತೆ ಪ್ರಿಯಾಂಕಾ ಆಚಾರ್ ಬಗ್ಗೆ ಹೇಳ್ಬೇಕಾದ್ರೆ, ರೇವತಿಯಾಗಿ ತಮ್ಮ ಆಕ್ಟಿಂಗ್ ಸ್ಕಿಲ್ಸ್ ನ ಚೆನ್ನಾಗಿ ತೋರಿಸಿದ್ದಾರೆ. ಈ ರೀತಿಯ ಹೀರೋಯಿನ್ಸ್ ಕನ್ನಡ ಇಂಡಸ್ಟ್ರಿಗೆ ಬೇಕು. ಒಂದು ಹೊಸ ಪ್ರತಿಭೆ ಕನ್ನಡ ಸಿನಿಮಾಗೆ ಸೇರ್ಕೊಂಡಿದೆ ಅಂದ್ರೆ ಯಾವುದೇ ತಪ್ಪಾಗಲ್ಲ. ಮತ್ತೆ ಇನ್ನೊಂದು ಬಿಗ್ಗೆಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ BGM ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್. ಸಾಂಗ್ಸ್ ಗಳ ಮೂಲಕನೇ ಈ ಸಿನಿಮಾ ಸ್ವಲ್ಪ ಹೆಸರು ಮಾಡಿದೆ. ಅದಕ್ಕೆ ಕಾರಣ ಇಮಾನ್ ಅವರು ಕೊಟ್ಟಿರುವಂತ BGM ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್. ಸಿನಿಮಾದಲ್ಲಿ ಎಲಿವೇಶನ್ ಗೆ ತಕ್ಕ ರೀತಿ BGM ನ ಇಟ್ಟಿದ್ದಾರೆ. ಪ್ರತಿಯೊಂದು ಎಮೋಷನ್ ಮತ್ತೆ ಆಕ್ಷನ್ ಸೀನ್ಸ್ ಗಳಲ್ಲಿ ಅವರ BGM ಸಖತ್ ಇಂಪ್ರೆಸ್ ಆಗಿದೆ. ಒಬ್ಬ ಒಳ್ಳೆ ಡೈರೆಕ್ಟರ್ ಗೆ ಈ ರೀತಿ ಮ್ಯೂಸಿಕ್ ಡೈರೆಕ್ಟರ್ ಸಿಕ್ಬಿಟ್ರೆ ಸಿನಿಮಾ ಮೇಲೇಳೋದು ತುಂಬಾನೇ ಸುಲಭ. ಇನ್ನು ಸಿನಿಮಾಟೋಗ್ರಫಿ ಅದ್ವೈತ್ ಗುರುಮೂರ್ತಿ ಅವರು ಚೆನ್ನಾಗಿ ತೋರಿಸಿದ್ದಾರೆ. 1990s ಅಲ್ಲಿ ಬರುವಂತ ಈ ಮೂವಿ ಅಲ್ಲಿನ ಲೊಕೇಶನ್ ವೈಸ್ ತುಂಬಾನೇ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನ TS ನಾಗಭರಣ ಅವರ ಆಕ್ಟಿಂಗ್ ವಾಸ್ ಗುಡ್. ಕಿಶೋರ್, ಜಗಪತಿ ಬಾಬು, ಜಗಪ್ಪ ಆಕ್ಟಿಂಗ್ ನಲ್ಲಿ ತಮ್ಮ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಜೀವ ತುಂಬಿದ್ದಾರೆ. 2 ಗಂಟೆ 13 ನಿಮಿಷ ಇದೆ. ಫಸ್ಟ್ ಹಾಫ್ ನಲ್ಲಿ ಕತೆ ಬೇಗನೆ ಸ್ಟಾರ್ಟ್ ಆಗುತ್ತೆ. ಇನ್ನು ನೆಗೆಟಿವ್ ವಿಚಾರ ಹೇಳೋದಾದ್ರೆ ಅಂತ ಏನ್ ನೆಗೆಟಿವ್ ಪಾಯಿಂಟ್ಸ್ ಯಾವುದು ಇಲ್ಲ. ಬಟ್ ಸೆಕೆಂಡ್ ಹಾಫ್ ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ ಅನ್ನೋದೊಂದು ಬಿಟ್ರೆ ಸಿನಿಮಾ ವಾಸ್ ಗುಡ್. ಓವರ್ ಆಲ್ ಹೇಳೋದಾದ್ರೆ ಸಿನಿಮಾ ಒಂದು ಗುಡ್ ವಾಚ್. ಈ ರೀತಿಯ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಬರುವುದು ತುಂಬಾ ಕಡಿಮೆ. ಒಂದು ಯೂನಿಕ್ ಕಾನ್ಸೆಪ್ಟ್ ಜೊತೆಗೆ ಟ್ರೂ ಇನ್ಸಿಡೆಂಟ್ ನ ಮಿಶ್ರವಾಗಿ ಬಳಸ್ಕೊಂಡು ಸಿನಿಮಾನ ಚೆನ್ನಾಗಿ ಬರೆದು ತೋರಿಸಿದ್ದಾರೆ. ಸಿನಿಮಾ ಇವಾಗಲೇ ಒಳ್ಳೆ ರೇಟಿಂಗ್ ನ ಪಡ್ಕೊಳ್ತಾ ಇದೆ. ಅಷ್ಟೇ ಚೆನ್ನಾಗಿನೇ ಇದೆ ಮೂವಿ. ಇದಿಷ್ಟು ನನ್ನ ರಿವ್ಯೂ ಆಗಿತ್ತು. ಮತ್ತೆ ನೀವು ಸಿನಿಮಾನ ನೋಡಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಕಂಟೆಂಟ್ ಗಳನ್ನ ಮಾಡ್ತಾ ಇರ್ತೀನಿ. ಕಂಟೆಂಟ್ ಅಥವಾ ವಿಡಿಯೋಗಳು ಇಷ್ಟ ಆದ್ರೆ ಲೈಕ್ ಮಾಡಿ, ಹೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸುಮ್ನೆ ಎಲ್ಲರೂ ಹೇಳ್ತಾರೆ ಅಂತ ನಾನು ಹೇಳಲ್ಲ. ಒಬ್ಬ ಸ್ಮಾಲ್ ಯೂಟ್ಯೂಬರ್ ಗೆ ಪ್ರೋತ್ಸಾಹ ನೀಡಿದ್ರೆ ಹೇಗೆ ಬೆಳಿತಾರೆ ಅಂತ ಈಗಿನ ಸೋಷಿಯಲ್ ಮೀಡಿಯಾನ ನೋಡ್ತಾ ಇರ್ತೀರಿ. ಅದಕ್ಕೋಸ್ಕರ ಮತ್ತೆ ಇದೇ ರೀತಿ ಕಂಟೆಂಟ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ